ಸಿ ಟಿ ರವಿ ಅವರನ್ನು ಯಾರೆಲ್ಲ ಇವತ್ತಿನ ದಿನ ಕೊಲೆಗಾರ ಅಂತ ಕರೀತಿದ್ದೀರಾ, ಅಂತಹ ಬುದ್ಧಿವಂತರುಗಳು, ಅತಿ ಬುದ್ಧಿವಂತರುಗಳು ದಯಮಾಡಿ ಇದೊಂದು ವಿಡಿಯೋನ ನೋಡಿ. ಸಿ ಟಿ ರವಿ ಅವರು ಯಾರನ್ನು ಕೊಲೆ ಮಾಡಲಿಲ್ಲ, ಅವರ ಕಾರು ಅಪಘಾತವಾದಂತಹದ್ದು. ನೀವೇನು ನನ್ನ ಬೈಕ್ ನೋಡ್ತಾ ಇದ್ದೀರಾ, ಇದೇ ಜಾಗದಲ್ಲಿ ಅವರ ಕಾರು ಅಪಘಾತವಾದಂತಹದ್ದು. ಇದು ಬೆಂಗಳೂರು ಟು ಹಾಸನ ರಸ್ತೆ. ಸಿ ಟಿ ರವಿ ಅವರು ಪ್ರತಿ ಬಾರಿ ಚಿಕ್ಕಮಂಗ್ಳೂರಿಗೆ ಹೋಗಬೇಕಾದ್ರೆ ಇದೇ ರಸ್ತೆಯನ್ನೇ ಬಳಕೆ ಮಾಡ್ತಾ ಇದ್ದಂತಹದ್ದು. ತುಮಕೂರಿಂದ ಹೋಗ್ಬಿಟ್ಟು ಅಲ್ಲಿಂದ ಚಿಕ್ಕಮಂಗ್ಳೂರು ಹೋಗ್ತಾ ಇರಲಿಲ್ಲ. ಇದು ಬೈಪಾಸ್ ರಸ್ತೆ. ಈ ಬೈಪಾಸ್ ರಸ್ತೆ ಪ್ರಾರಂಭ ಆಗೋದು ಕುಣಿಗಲ್ ಇಂಡಸ್ಟ್ರಿಯಲ್ ಏರಿಯಾ, ಜಾನ್ಸನ್ ಅಂತ ಕರೀತಾರೆ, ಜಾನ್ಸನ್ ಟು ಆಲಪ್ಪನಗುಡ್ಡೆ ಅಂತ ಅಂದ್ಬಿಟ್ಟು. ಇದು ಬೈಪಾಸ್ ರಸ್ತೆ. ಇಲ್ಲಿ ಕಾರ್ ನಿಲ್ಲಿಸುವಂತಹದ್ದೇ ತುಂಬ ಅಪಾಯಕಾರಿ ಬೈಪಾಸ್ ರಸ್ತೆಯಲ್ಲಿ. ನೀವೇನು ಇವಾಗ ಈ ಜಾಗ ನೋಡ್ತಾ ಇದ್ದೀರ, ನಾನು ಬೈಕ್ ನಿಲ್ಲಿಸಿದ್ದೀನಲ್ಲ, ಪಾಪ 4 ಜನ ಅಮಾಯಕರು ಹುಡುಗರುಗಳು ಇಲ್ಲಿ ಕಾರನ್ನು ನಿಲ್ಲಿಸ್ಕೊಂಡಿದ್ದಾರೆ. ಹೆವಿ ಡ್ರೈವರ್ಗಳು ಅಥವಾ ಬ್ಯಾಡ್ಜ್ ಇರೋಂಥವರು, ಹಾಗೆಯೇ ಬೇರೆ ಅನುಭವ ಇರೋಂತಹ ಡ್ರೈವರ್ಗಳು ನೀವೇ ಅರ್ಥವನ್ನು ಮಾಡ್ಕೊಳ್ಳಿ ಅಥವಾ ತಿಳಿಸಿ. ಈ ಭಾಗದಲ್ಲಿ ಕಾರನ್ನು ನಿಲ್ಲಿಸಿದರೆ ಅಪ್ಪಿ ಈ ರಸ್ತೆಯಲ್ಲಿ, ನಿಮಗೂ ಗೊತ್ತು ಈ ರಸ್ತೆ ಎಷ್ಟು ತುಂಬ ಡೇಂಜರಸ್ ರಸ್ತೆ ಅಂತ ಅಂದ್ಬಿಟ್ಟು, ಈ ಭಾಗದಲ್ಲಿ ಹಿಂದೆಯಿಂದ ಬರ್ತಾರಂತಹ ವೆಹಿಕಲ್ ಓವರ್ಟೇಕ್ ಮಾಡುವಂತಹ ಸಮಯದಲ್ಲಿ ಅಥವಾ ಏನಾಗಿರುತ್ತೋ ಏನೋ ಗೊತ್ತಿಲ್ಲ, ಈ ಭಾಗದ ಈ ಭಾಗದಲ್ಲಿ ನಿಲ್ಲಿಸಿದಾಗ ಅಪಘಾತವಾಗದಲ್ಲಿ ಇನ್ನೇನಾಗುತ್ತೆ, ಅಪಘಾತ ಆಗೇ ಆಗುತ್ತೆ ತಾನೇ. ಇವತ್ತು ಬೇರೆ ದಿನ ಆಗಿರೋದ್ರಿಂದ ಶನಿವಾರ ಭಾನುವಾರ ಬನ್ನಿ, ಶುಕ್ರವಾರ ನಾನು ಇದನ್ನು ವಿಡಿಯೋ ಮಾಡ್ತಾ ಇರೋಂತಹದ್ದು. ತುಂಬ ಅಪಾಯಕಾರಿಯಾದಂತಹ ರಸ್ತೆ. ಅಪಘಾತ ಅನ್ನೋದು ಆಗ್ತಾನೇ ಇರುತ್ತೆ. ಅವರು ಯಾರನ್ನು ಕೊಲೆ ಮಾಡಿಲ್ಲ, ಅವರ ಕಾರ್ ಆಕ್ಸಿಡೆಂಟ್ ಆದಂತಹದ್ದು ಅದು ರಾತ್ರಿ ಸುಮಾರು ಒಂದು 2:30ಯಿಂದ 3:30 ಸಮಯದಲ್ಲಿ ಅಂತ ತಿಳ್ಕೊಳ್ತೀನಿ. ತುಂಬ ಅಪಾಯಕಾರಿಯಾದಂತಹ ರಸ್ತೆ ಇದು. ಈ ರಸ್ತೆಯ ಬಗ್ಗೆ ತುಂಬ ಜನ ತಿಳ್ಕೊಂಡಿದ್ದಾರೆ. ದಯಮಾಡಿ ಅರ್ಥವನ್ನು ಮಾಡ್ಕೊಳ್ಳಿ. ನಿಮಗೆ ಇನ್ನೂ ಸಂಶಯ ಏನಾರು ಇತ್ತು ಅಂತಂದರೆ ನಿಮ್ಮ ಕಾರ್ನ ಒಂದು ಸಲ ತೆಗೆದುಕೊಂಡು ಬನ್ನಿ, ತೆಗೆದುಕೊಂಡು ಬಂದು ಇಲ್ಲಿ ನಿಲ್ಲಿಸಿ. ಈ ಜಾಗದಲ್ಲಿ ಒಂದು ಗಂಟೆ ನಿಲ್ಲಿಸಿ ಸಾಕು, ನಿಮಗೆ ಅನುಭವ ಅನ್ನೋದಾಗುತ್ತೆ. ನಾನು ಬೈಕ್ ನಿಲ್ಲಿಸಿರೋದು ನನಗೆ ಭಯ ಆಗ್ತಿದೆ ಇಲ್ಲಿ ನಿಂತ್ಕೊಂಡಿರೋದಕ್ಕೆ. ಸಂಶಯ ಇರೋರು ನೀವೇ ಬಂದು ಖುದ್ದಾಗಿ ಸಾಕ್ಷಿ ನಿಮಗೆ ಸಿಗುತ್ತೆ. ಇಲ್ಲ ಯಾರಿಗಾರು ಹೇಳ್ಬಿಟ್ಟು ಬಂದಿರಿ ನಮ್ಗೆ ಸಾಕ್ಷಿ ಬೇಕು ಅಂತ ಅಂದ್ಬಿಟ್ಟು ಸಿಗುತ್ತೆ. ಮೇ ಬಿ ಇದೇ ಜಾಗದಲ್ಲಿ ಅನಿಸುತ್ತೆ ಅವ್ರ ಕಾರು ಇಲ್ಲೆಲ್ಲ ಮುರಿದೋಗ್ಬಿಟ್ಟಿದೆಯಲ್ಲ, ಇಲ್ಲಿ ಕಲ್ಗಳು, ಇಲ್ಲ ಇದೇ ಜಾಗದಲ್ಲೇ. ಅರ್ಥ ಮಾಡ್ಕೊಳ್ಳಿ, ಅವರ ಕಾರು ಅಪಘಾತವಾದಂತಹದ್ದು, ಅವರು ಯಾರನ್ನು ಆಕ್ಸಿಡೆಂಟ್ ಮಾಡೋದಕ್ಕೆ ಹೋಗಿರಲಿಲ್ಲ. ಸಂಶಯ ಇರೋರು ಬಂದು ಪ್ರಾಕ್ಟಿಕಲಾಗಿ ನೀವೇ ನೋಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀಕೃಷ್ಣ.